ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. 2.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ಅನುದಾನದಲ್ಲಿ ದೊಡ್ಡಗುಣಿಯಿಂದ ಸಂಪಿಗೆವರೆಗೆ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಗೆ ರಸ್ತೆ ಕಾಮಗಾರಿಯನ್ನ ಮಾಡೋದಕ್ಕೆ 5 ತಿಂಗಳ ಹಿಂದೆ ಕಾಮಗಾರಿಯಾಗಿದೆ. ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿನ ರೈತರಿಗೆ, ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ಖುಷಿ ಕೂಡ ಆಯಿತು. ಬಹಳ ವರ್ಷಗಳ ನಂತರವಾದರೂ ನಮ್ಮೂರಿಗೆ ಒಂದು ಒಳ್ಳೆ ರಸ್ತೆ ಬರ್ತಾ ಇದೆ ಅಂತ. ಆದರೆ ಗುತ್ತಿಗೆದಾರರು 5 ತಿಂಗಳಿನಿಂದಲೂ ಕೂಡ ನಿಧಾನಗತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಗುಬ್ಬಿ ತಾಲೂಕಿನ ಸೀಗೆಹಳ್ಳಿ ಬಳಿ ಒಂದು ನೀರು ಹೋಗುವಂತ ಭಾಗದಲ್ಲಿ ಒಂದು ಸೇತುವೆ ನಿರ್ಮಾಣ ಹಿಂದೆ ಇತ್ತು. ಆ ಸೇತುವೆಯನ್ನ ಏನ್ ಮಾಡಿದ್ರು, ಹೊಸ ರಸ್ತೆ ಮಾಡ್ತಾ ಇದೀವಿ ಅಂತೇಳಿ ಕಿತ್ತಾಕಿದ್ರು. ಕಿತ್ತಾಕಿ 3-4 ತಿಂಗಳಾದ್ರೂ ಕೂಡ ಇವತ್ತಿನವರೆಗೂ ಸರಿ ಮಾಡಿಲ್ಲ. ಬಹುತೇಕ ಈ ಭಾಗದಿಂದ ಸೀಗೆಹಳ್ಳಿ ಇರ್ಬೋದು, ಪೆರಂಸಂದ್ರ ಇರ್ಬೋದು, ದಿಂಡಗದಳ್ಳಿ ಇರ್ಬೋದು, ಸಂಪಿಗೆವರೆಗೂ ಟಚ್ ಆಗ್ತಾ ಇರುವಂತ ಈ ರಸ್ತೆಯಲ್ಲಿ ಏಕಾಏಕಿ ಪಕ್ಕದಲ್ಲಿ ರಸ್ತೆಯೂ ಕೂಡ ಮಾಡಿಲ್ಲ. ಯಾವುದೇ ರೀತಿ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಮಾಡದೇ ಇರುವಂತ ಗುತ್ತಿಗೆದಾರರು ಅರ್ಧಂಬರ್ಧ ಕಾಮಗಾರಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತಿಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇಷ್ಟು ದಿನ ಮಳೆ ಬಿದ್ದಿರಲಿಲ್ಲ, ಪಕ್ಕದಲ್ಲಿ ಹೆಂಗೋ ತೋಟ ಇತ್ತು, ತೋಟದಲ್ಲಿ ಸಾರ್ವಜನಿಕರು, ರೈತರು, ಶಾಲಾ ಮಕ್ಕಳು, ವೃದ್ಧರು ಇವರೆಲ್ಲರೂ ಕೂಡ ಓಡಾಡ್ಕೊಂಡು ಹೆಂಗೋ ಕಾಲ ಕಳೆದು ಬಿಟ್ರು ಒಂದು 3-4 ತಿಂಗಳಿಂದ. ಆದ್ರೆ 2-3 ದಿವಸದಿಂದ ಮಳೆ ಬೀಳ್ತಾ ಇದೆ. ಆ ತೋಟದಲ್ಲಿ ಕೂಡ ಓಡಾಡೋದಕ್ಕೆ ಸಾಧ್ಯವಾಗದ ಸ್ಥಿತಿ ಇದೆ. ಈಗಾಗಲೇ 1-2-3 ಜನ ಬಿದ್ದಿದ್ದಾರೆ, ಮಕ್ಕಳು ಬಿದ್ದಿರುವಂಥದ್ದು, ಈಗ ಆಲ್ರೆಡಿ ಆಸ್ಪತ್ರೆಗೆ ಸೇರಿರುವಂತ ಸ್ಥಿತಿಗೆ ಬಂದಿರುವಂಥದ್ದು. ಯಾಕೆ ಈ ರೀತಿ ಅರ್ಧಂಬರ್ಧ ಕಾಮಗಾರಿ ಮಾಡ್ತೀರಿ ಅಂತ ಹೇಳಿ ಇವತ್ತು ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡೋದಕ್ಕೆ ಹೊರಟಿರುವಂಥದ್ದು. ಅಲ್ಲಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ಮಳೆ ಬೀಳ್ತಿರೋದ್ರಿಂದ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಪರ್ಕವೇ ಇಲ್ಲದಂತಹ ಸ್ಥಿತಿಯಾಗಿದೆ. ಸೊ ಅಲ್ಲೆಲ್ಲ ಬೇಲಿ ಸಾಲುಗಳು ಕೂಡ ಬೆಳೆದಿರೋದ್ರಿಂದ ಚಿರತೆ ಕಾಟ ಕೂಡ ಜಾಸ್ತಿ ಇರುವಂಥದ್ದು. ಹಗಲೊತ್ತೇನೋ ಹೆಂಗೋ ಸಾಸ್ ಮಾಡಿ ತೋಟಗಳಲ್ಲಿ ಹೋಗ್ಬೋದು, ಆದರೆ ರಾತ್ರಿ ವೇಳೆಯಲ್ಲಿ ತೋಟಗಳಲ್ಲಿ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ. ಚಿರತೆಗಳ ಕಾಟ ಇರೋದ್ರಿಂದ ರಸ್ತೆ ರಿಪೇರಿಯನ್ನ ಬೇಗ ಮಾಡದೆ ಹೋದ್ರೆ, ಸೇತುವೆ ಕಾಮಗಾರಿಯನ್ನ ಬೇಗ ಮಾಡದೆ ಹೋದ್ರೆ ಇಲ್ಲಿನ ಬಹುತೇಕ ಒಂದು 5-6 ಹಳ್ಳಿಯ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಗುತ್ತಿಗೆದಾರರು, ಶಾಸಕರು, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ 2.15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ, ಇದೊಂದು ದೊಡ್ಡ ಕಾಮಗಾರಿ ಆಗಿರುವಂಥದ್ದು. ದಯವಿಟ್ಟು ಶಾಸಕರು, ಅಧಿಕಾರಿಗಳು ಇಲ್ಲಿನ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತೇನೆ ನೀವು ಈ ಕಾಮಗಾರಿಗೆ ಚಾಲನೆಯನ್ನ ನೀಡಬೇಕಾಗಿರುವಂಥದ್ದು. ಅಲ್ಲಿರುವಂತ ಸೇತುವೆಯನ್ನ ಸರಿಪಡಿಸುವಂತ ಕೆಲಸವನ್ನ ನೀವು ಮಾಡಲೇಬೇಕು ಅಂತೇಳಿ ಅಲ್ಲಿ ರೈತರು ಒತ್ತಡವನ್ನ ಹಾಕಿದ್ದಾರೆ. ರೈತರು ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಈ ರಸ್ತೆಯನ್ನು ಕಿತ್ತು ಸುಮಾರು 5 ತಿಂಗಳಾಗಿದೆ. ಈ ಗುತ್ತಿಗೆದಾರ ಅವತ್ತಿನ ಫೋನ್ ಎತ್ತಾ ಇಲ್ಲ. ಮತ್ತೆ ಉಡಾಪೆ ಮಾತನಾಡ್ತಾವ್ರು ಅವರು. ಯಾವುದೊಂದಕ್ಕೆ ಫೋನ್ ನಾಳೆ ಬರ್ತೀವಿ ಯಜ್ಜೋನ ಐತೆ, ಯಜ್ಜೋನ ಕಾರಣದಲ್ಲಿ ಯಜ್ಜೋನ ಕೀಳಿಸೆಲ್ಲ ರೆಡಿ ಮಾಡ್ತಿದ್ದೀವಿ. ಏನೇ ಆದರೂ ಊರಿನ ಜನಗಳೆಲ್ಲ ಸೇರಿ ಏನೇ ಅವ್ರಿಗೆ ಫೋನ್ ಎತ್ತಾ ಇಲ್ಲ. ಇದಕ್ಕೆ ಸಂಬಂಧ ಅಧಿಕಾರಿಗಳು ಸಹ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸುಮಾರು 5 ಬಸ್ಸು ಬರ್ತವೆ, ಸ್ಕೂಲ್ ಬಸ್ಸು ಎಲ್ಲ ಬಂದು ವಾಪಸ್ ಹೋಗ್ತವೆ. ಇಲ್ಲಿ ಬಂದು ವಾಪಸ್ ಹೋಗ್ತವೆ. ಇಲ್ಲಿಂದ ಹುಡುಗ ನಡ್ಕೊಂಡು ಹೋಗ್ಬೇಕು. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಇನ್ನೇನಾದ್ರು ಮಳೆ ಬಂದ್ರೆ ನಾವು ಓಡಾಡಕ್ಕೆ ಆಗ್ತಾ ಇಲ್ಲ. ನಮ್ಮ ಊರಿಂದ ಎಲ್ಲಿಗೂ ಹೋಗಕ್ಕಾಗಲ್ಲ. ಹಾಗಾಗಿ ಆಂಬುಲೆನ್ಸ್ ಸಹ ನಮ್ಮ ಊರಿಗೆ ಬರಕ್ಕಾಗಲ್ಲ. ಯಾವ ರೋಡ್ ಗೊತ್ತಾಯಿಲ್ಲ. ಇದೊಂದು ರೋಡ್ ಮತ್ತೆ ಈ ರೋಡ್ಗೆ ಬೇರೆ ರೋಡ್ ಮಾಡಿ ರೋಡ್ ಕೇಳ್ಬೇಕಾಯ್ತು. ರೋಡ್ ಸರಿಯಾಗಿ ರೋಡ್ ಮಾಡಿಲ್ಲ. ಯಾರೋ ಜಮೀನಲ್ಲಿ ಈಗ ಜನಗಳು ಬರ್ತಾ ಇರೋದು ಅಷ್ಟೇ ಹೊರತು ರೋಡೇ ಮಾಡಿಲ್ಲ. ರೋಡ್ ಮಾಡಿದ್ರೆ ಕಿತ್ತಿರೋದ್ರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. 6 ಕೋಟಿ ರೂಪಾಯಿಗೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಒಳ್ಳೆ ಸಂತೋಷದ ಸುದ್ದಿ ಅದು. ಆದರೂ ಕೂಡ ಇವರು ಈ ಕಾಂಟ್ರಾಕ್ಟು ಲೇಜಿ ಮಾಡಿ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನಮಗೆ ಕನಿಷ್ಠ 5 ತಿಂಗಳಾಗಿದೆ. ಈ ಸ್ಕೂಲು ಹುಡುಗರು ಮಕ್ಕಳಿಗೆ ತೊಂದರೆ ಆಗ್ತಾ ಐತೆ. ಅಜ್ಜ ಅಜ್ಜಿ ಇಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ, ಹುಡುಗರು ಇಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಆ ಮಟ್ಟಕ್ಕೆ ತೊಂದರೆ ಐತೆ. ಬೇಗ ಮಾಡಿಕೊಡ್ದಲ್ಲ ಇದೆ. ನಾವು 206 ಸ್ಟ್ರೈಕ್ ಮಾಡೋಕ್ಕೆ ಹೊರಟಿದ್ದೀವಿ. ಇಲ್ಲಿ ಓಡಾಡೋಕ್ಕೆ ಪಕ್ಕದಲ್ಲಿ ಒಂದು ರೋಡ್ ಮಾಡಿಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಓಡಾಡೋದು ತೋಟದೊಳಗೆ ಓಡಾಡ್ತಾರೆ. ಅಲ್ಲಿ ಓಡಾಡ್ಬೇಕಾದ್ರೆ 1-2-3 ಅಲೆ ಬಿದ್ದವ್ರೆ. ಇದು ಕಾಂಟ್ರಾಕ್ಟು ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಕೆಲಸ. ಇದು ಅಧಿಕಾರಿಗಳಿಗೆ MLA ಹೇಳ್ಬೇಕಾಗೈತೆ. ಆಮೇಲೆ ಇಲ್ಲಿ ತುಂಬ ತೊಂದರೆ ಐತೆ. ಶಾಲಾ ಮಕ್ಕಳಿಗೆ ಎಲ್ಲ ತೊಂದರೆ ಐತೆ. ಇಲ್ಲಿ ಸ್ಕೂಲ್ ವ್ಯಾನ್ಗಳು ಬರ್ತಾ ಇಲ್ಲ. ಜನಗಳಿಗೆ ಓಡಾಡಕ್ ತೊಂದರೆ ಐತೆ. ಟ್ಯಾಕ್ಟ್ರಿ ವೆಹಿಕಲ್ಗಳು ಯಾವ ಬರ್ತಾ ಇಲ್ಲ. ದಿಂಡಗದಳ್ಳಿಯಿಂದ 5 ಕಿಲೋಮೀಟರ್ ಬಳಸ್ಕೊಂಬರೋ ಅಂತ ಪರಿಸ್ಥಿತಿ ಇವತ್ತು ಉಂಟಾಗೈತೆ ಜನಗಳಿಗೆ. ಇಲ್ಲಿ ಅಲ್ಲೂ ರೋಡ್ಗಳು ಏನ್ ಸರಿ ಇಲ್ಲ. ಅಲ್ಲೂ ಮಳೆ ಬಂದ್ರೆ ಎಲ್ಲ ರೋಡ್ಗಳೆಲ್ಲ ತ್ಯಾವಾಗಿ ಅಧ್ವಾನ ಇವೆ. ವೆಹಿಕಲ್ಗಳು ಯಾವ ಬರ್ತಾ ಇಲ್ಲ. ಆಮೇಲೆ ವಯಸ್ಸಾಗಿರೋರು, ಮುದುಕರೆಲ್ಲ ಅವ್ರೆ, ಅವ್ರಿಗೆ ಓಡಾಡಕ್ಕೆಲ್ಲ ತೊಂದರೆ ಐತೆ. ದಯಮಾಡಿ ಇದೊಂದು ರೋಡ್ನ ಮಾಡ್ಕೊಡ್ಬೇಕಾಗಿ ವಿನಂತಿ. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್,
ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮಿ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795388559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.